ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಮಳೆ ಎಲ್ಲ ಕಡೆ, ಸೊ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ ಅಂಥೇಳಿ ನಾನು ಚೆನ್ನಾಗಿದ್ದೀನಿ, ನೀವು ಸೂಪರಾಗಿರ್ತೀರ ಅಂತ ಭಾವಿಸಿದ್ದೀನಿ. ಸೊ ಇವತ್ತು ಏನಪ್ಪ ಅಂದರೆ, ದೊಡ್ಡವರಿಂದ ಚಿಕ್ಕವರೆಗೂ ಊಟ ಮಕ್ಕಳೆಲ್ಲ ಸಾರಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಸಾರಲ್ಲಿ ಹಾಕಿದ್ರೆ ಬಿಸಾಡ್ತಾರೆ. ಸೊ ಈ ರೀತಿ ನಮ್ಮ ಕಡೆ ಮಣ್ಣೀರ್ಲು ಅಂತಾರೆ, ಮತ್ತು ತಿಲ್ಲಿ ಮತ್ತು ಗುಣ್ಗೆಕಾಯಿ ಅಂತಾರೆ. ಮಟನ್ದು ಇದು ಮೇಕೆ ಮಾಂಸದ್ದು ಲಾಸ್ಟಲ್ಲಿ ರಕ್ತ ಥರ ಇರುತ್ತಲ್ಲ, ಸೊ ಅದರಲ್ಲಿ ಒಂಥರ ಫ್ರೈ ಮಾಡ್ತೀನಿ. ಬ್ಯಾಚುಲರ್ಸ್ಗಾಗಲಿ ಈಗ ತರ್ತಾರೆ, ಸುಮ್ಮನೆ ಬಿಸಾಡಿ ಸರ್ಗಾಕೋ ಬದಲು ಈ ರೀತಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ದೊಡ್ಡವ್ರಿಗಾಗಲಿ ಈ ರೀತಿ ಮಾಡಿಕೊಟ್ರೆ ನಮಗೆ ವಿಟಮಿನ್ B12 ಸಿಗುತ್ತೆ. ಈಗ ಎಲ್ಲ ಕಡೆ B12 ತುಂಬ ಕಮ್ಮಿ ಇದೆ. ಸೊ ಇದರಲ್ಲಿ ನಮಗೆ ವಿಟಮಿನ್ B12 ತುಂಬ ಹೇರಳವಾಗಿ ಸಿಗುತ್ತೆ. ಸೊ ಈ ಥರ ನೀವು ಮಾಡಿ ತಿಂದು ನೋಡಿ, ಓಕೆನಾ. ಫಸ್ಟ್ ಇದನ್ನು ನೀಟಾಗಿ ತೊಳ್ಕೊಂಡು ಫೋರ್ಕಲ್ಲಿ ಇಲ್ಲ ಮುಳ್ಚುಚ್ಚೋದ್ರಲ್ಲಿ ಚೆನ್ನಾಗಿ ಅದನ್ನು ಚುಚ್ಕೋಬೇಕು ಫ್ರೆಂಡ್. ಚುಚ್ಕೊಂಡ್ರೆ ಅದು ಖಾರ ಮಸಾಲೆ ಎಲ್ಲ ಒಳಗಡೆ ಕ್ಲೀನಾಗಿ ಸ್ಟಫಿಂಗ್ ಆಗುತ್ತೆ. ಆದಮೇಲೆ ಇದಕ್ಕೆ ನಾನು 1 ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ 1 ಸ್ಪೂನು ಮೆಣಸು ಪುಡಿ, 1 ಸ್ಪೂನು ಜೀರಿಗೆ ಪುಡಿ, ಮತ್ತು 1 ಸ್ಪೂನು ಚಾಟ್ ಮಸಾಲ, ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ನೀವು ಬೇಕಂದರೆ ಧನಿಯಾ ಪುಡಿ ಹಾಕ್ಕೊಬೋದು. ನಾನು ಒಂಚೂರು ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಇದಿಷ್ಟು ಹಾಕಿ ಚೆನ್ನಾಗಿ ನಾವು ಎಣ್ಣೆ ಹಾಕೋಬೇಕು. ಅಂದರೆ ಎಣ್ಣೆ ಫುಲ್ಲಾಗಿ ಎಣ್ಣೆ ಇಲ್ಲ, 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಕಲಿಸ್ಕೋಬೇಕು. ನೀರು ಹಾಕಿ ಕಲಸಂಗಿಲ್ಲ. ಸೊ ಇದಕ್ಕೆ ನೀರು ಆ್ಯಡ್ ಮಾಡೋಷ್ಟಿಲ್ಲ, ನೀರು ಮಾತ್ರ ಆ್ಯಡ್ ಮಾಡಬೇಡ್ದು ಯಾವ ಕಾರಣಕ್ಕೂ. 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಕ್ಲೀನಾಗಿ ಅದಕ್ಕೆ ಮಸಾಲೆ ಅನ್ನೋದು ಎಲ್ಲ ತಿಲ್ಲಿಗೂ ಮತ್ತು ಗುಣ್ಗೆಕಾಯಿಗೆ, ಲಿವರ್ಗೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅದು ಚೆನ್ನಾಗಿ ಕಲಿಸ್ಕೋಬೇಕು, ಕೈಯಲ್ಲೇ ಕಲಸಿ, ಏನಾಗಲ್ಲ, ಅದು ಹಿಡಿಯುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ 1 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಂಡ್ರೆ. ಸೊ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್, ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗಾಗಲಿ ಸಾರಲ್ಲಿ ಹಾಕಿ ತಿನ್ನೋದು ಬದಲು ಈ ರೀತಿ ಯಾರೇ ಆದರೂ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಾಗಲಿ, ಈಗ PGಯಲ್ಲಿ ಇರ್ತಾರೆ, ಈ ಥರ ತರ್ತಾರೆ. ಸೊ ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲರೂ ಸೈಡ್ ಡಿಶ್ಶಾಗಿ, ಅನ್ನ ಸಾಂಬಾರಿಗೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಕೋಬೋದು. ಅಷ್ಟೇ ಸೂಪರ್ ಟೇಸ್ಟಾಗಿರ್ತದೆ. ಒಂದು ಸತಿ ತಿಂದು ನೋಡಿ, ಕಳೆದೋಗ್ಬಿಡ್ತೀರ ಈ ರೀತಿ ತಿಂದರೆ. ಸೊ ನೋಡಿ, ಈ ರೀತಿ ಕ್ಲೀನಾಗಿ ಕಲಸಿಬಿಟ್ಟು ಒಂದು 10 ನಿಮಿಷ ಫ್ರಿಡ್ಜಲ್ಲೇ ಇಟ್ಬಿಡಿ. ಇಲ್ಲಾಂದರೆ ಹಾಗೆ ಒಂದು 10 ನಿಮಿಷ ಇಟ್ಟರು ಸಾಕು, ನಡೆಯುತ್ತೆ. ಈಗ ಇದು ನೋಡಿ ಚೆನ್ನಾಗಿ ನೆಂದಿದೆ. ನೆಂದಾದ್ಮೇಲೆ ಒಂದು ಹಂಚು ಇಟ್ಕೊಂಡು ತವ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕ್ಕೆ. ನಮ್ಮದು ಗ್ಯಾಸ್ ಪ್ರಾಬ್ಲಮ್ಮು, ಗ್ಯಾಸ್ ಬರೋದೇ ಕಮ್ಮಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಕರೆಂಟ್ ಸ್ಟವಲ್ಲಿ ನಾನು ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದು ಕಾಯ್ತಾ ಇರುತ್ತೆ, ಕರೆಂಟ್ ಸ್ಟವ್ ಅಲ್ವಾ, ಕಾಯ್ತಾ ಇರುತ್ತೆ. ಸೊ ಕಾದಿದ್ಮೇಲೆ ನಾವೇನೆಲ್ಲ ಕಲಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಇದು ಗುಣ್ಗೆಕಾಯಿ, ತಿಲ್ಲಿ ಎಲ್ಲ, ಅದನ್ನು ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ನಾವು ಸುತ್ತು ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ರೆ, ಮತ್ತು ಆ ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ, ಅದು ಕ್ಲೀನಾಗಿ ನಮಗೆ ಬೇಯುತ್ತೆ. ತಟ್ಟೆ ಮುಚ್ಚಿದ್ರೆ ಅಂದರೆ ತುಂಬ ಘಾಟ್ ಬರುತ್ತೆ, ತಟ್ಟೆ ಮುಚ್ಚಿದ್ರೆ ಘಾಟ್ ಬರೋಲ್ಲ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹಂಗೆ ತೆಗೆದು ಬಿಟ್ಟರೆ ಘಾಟ್ ಹೆವಿ ಇರುತ್ತೆ, ತಟ್ಟೆ ಮುಚ್ಚಿದ್ರೆ ಘಾಟ್ ಕಮ್ಮಿ ಇರುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸಿ, ಎರಡೂ ಕಡೆ ಉಲ್ಟಾ ಮಾಡಿ ಬೇಯಿಸಿ, ಕೊನೆಯದಾಗಿ ಈರುಳ್ಳಿ ಸೌತೆಕಾಯಿ ಇಟ್ಟು ಸರ್ವ್ ಮಾಡಿದ್ರೆ ಮಣ್ಣೀರ್ಲು ಗುಣ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ. ಹೇಳ್ದ್ನಲ್ಲ ಫ್ರೆಂಡ್ಸ್, ತಿಂದರೆ ಮಾತ್ರ ಕಳೆದೋಗ್ತೀರ. ಇನ್ನೊಂದು ಸತಿ ತಿನ್ನಬೇಕಂತ ನೀವು ಮಟನ್ ಅಂಗಡಿಗೆ ಹೋಗಿ ಇದೇ ಥರ ನೀವು ಕಟ್ ಮಾಡಿಸ್ಕೊಂಬರ್ತೀರ, ಅದಂತೂ ಪಕ್ಕಾ ಗ್ಯಾರಂಟಿ. ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಯಾರ್ಯಾರು ಈ ರೀತಿ ಮಾಡಿ ತಿಂದಿಲ್ವೋ ಒಂದು ಸತಿ ನೀವು ಮಾಡಿಕೊಂಡು ತಿಂದು ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ ನಾನು ಹೇಳಿದ್ದು ನಿಜನ ಸುಳ್ಳ ಅಂತ, ಓಕೆನಾ. ಸೊ ನೋಡಿ, ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನಕ್ಕಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ. ನಾನಲ್ಲಿ ಸ್ಲಿಮ್ಮಾಗಿಟ್ಟು ನಾನು ಕರೆಂಟ್ ಸ್ಟವಲ್ಲಿ ಬೇಯಿಸ್ತಾಯಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವುದು ವಸತಿ ಇದೋ ಅದು ನಿಮಗೆ ಕಂಫರ್ಟ್ ಅನಿಸುತ್ತೆ, ಅದರಲ್ಲಿ ನೀವು ಸಣ್ಣದಾಗಿಟ್ಟು ನೀವು ಬೇಯಿಸ್ಕೊಳ್ಳಿ. ನೋಡಿ, ಫುಲ್ಲು ಈಗ ಎರಡು ಕಡೆಗೂ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ರೀತಿ ರೋಸ್ಟ್ ಆದಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಸುತ್ತ ಈರುಳ್ಳಿ ಇಟ್ಟು ಗಾರ್ನಿಷ್ ಮಾಡಿದ್ರೆ ಲಿವರ್ ಫ್ರೈ ಸೂಪರಾಗಿರುತ್ತೆ. ಗುಣ್ಗೆಕಾಯಿ B12 ಆರಾಮಾಗಿ ಹೇರಳವಾಗಿ ನಿಮಗೆ ಸಿಗುತ್ತೆ. ವಾರದಲ್ಲಿ 2 ಸತಿ ಇಲ್ಲ 1 ಸತಿ ನಿಮ್ಗೆ ಯಾವಾಗ ಸಿಗುತ್ತೋ ಆವಾಗ ನೀವು ತಂದು ಮಾಡ್ಕೊಂಡು ತಿಂದು ನೋಡಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ, ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ, ಯಾಕಂತ ಓದೋದಕ್ಕೆ, ಓಕೆನಾ. ಟೇಕ್ ಕೇರ್, ಬಾಯ್. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಓಕೆನಾ.
ಬಾಯ್ ಫ್ರೆಂಡ್ಸ್. ನಾವು ಹೋಗಿ ಬರ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ರೆಸಿಪಿ ನಿಮಗೋಸ್ಕರ ನಾನು ತರ್ತೀನಿ. ಓಕೆನಾ? ಟೇಕ್ ಕೇರ್. ಬಾಯ್.